ನಿನ್ನೆ ನಡೆದಂತಹ ದಾಳಿಯ ಬಗ್ಗೆ ನೋಡ್ತಾ ಇದ್ದೀವಿ. ಈ ದಾಳಿಯಲ್ಲಿ 2600 ಜನ ಭಾಗವಹಿಸಿದ್ರು. ಏಕಾಏಕಿಯಾಗಿ ದಾಳಿಯಾಯಿತು. ದಾಳಿಯಾದ ತಕ್ಷಣ ಕೆಲವೊಂದಿಷ್ಟು ಜನ ಹೆದರ್ಕೊಂಡು ಆ ಟೇಬಲ್ ಕೆಳಗಳಿಗೆ ನುಗ್ಗೋದಕ್ಕೆ ಶುರು ಮಾಡಿದ್ರಂತೆ. ಎಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇದ್ದಂತಹ ಈ ಔತಣಕೂಟದಲ್ಲಿ. ಆವಾಗ ಈ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ಅವರು ಏನಿದ್ದಾರೆ, ಎಲ್ಲರೂ ಬನ್ನಿ ಹೊರಗಡೆ ಹೋಗಿ ಅಂದ್ರಂತೆ ಏಕಾಏಕಿಯಾಗಿ. ಆವಾಗ ಅಲ್ಲಿದ್ದಂಥ ಜನ ಏನು ಮಾಡಬೇಕು? ದಾಳಿ ಆಗ್ತಿದೆ, ಗುಂಡಿನ ದಾಳಿ ಆಗ್ತಿದೆ, ಅಧ್ಯಕ್ಷರ ರಕ್ಷಣೆ ಎಲ್ಲವುದರ ನಡುವೆ ಅಲ್ಲಿಯ ಜನ ಏನು ಮಾಡಿದ್ದಾರೆ, ಟೇಬಲ್ ಮೇಲೆ ಇದ್ದಂತಹ ತಮಗೆ ಬೇಕಾದ ವೈನ್ ಬಾಟಲ್ಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ವೈನ್ ಬಾಟಲ್ಗಳನ್ನು ತೆಗೆದುಕೊಂಡು ಹೋಗೋದು ಮಾತ್ರವಲ್ಲ, ಆ ದಾಳಿಯ ಸಮಯದಲ್ಲಿ ಹೊರಗೆ ಹೋಗೋ ಸಮಯದಲ್ಲಿ ಆ ಪೆಗ್ಗಳಲ್ಲಿ ಹಾಕ್ಕೊಂಡು ಕುಡಿಯೋ ಪ್ರಯತ್ನವನ್ನು ಮಾಡಿದ್ರಂತೆ. ಅಂಥ ಸೀರಿಯಸ್ನೆಸ್ ಇದು. ಯಾವ ದೇಶದಲ್ಲಿ ನೀವೆಲ್ಲ ಬದುಕ್ತಾ ಇದ್ದೀರಿ? ಅಧ್ಯಕ್ಷರ ಮೇಲೆ ದಾಳಿ ಆಗ್ತಾ ಇದೆ, ನಿಮಗೆ ಕುಡಿಯುವ ಚಟನ ಅಂತ. ಇದೀಗ ಔತಣ ಕೂಟದ ನಡುವೆ ಗುಂಡಿನೇಟಿನ ಸದ್ದು ಕೇಳಿ ಬಂದಿದೆ. ಗುಂಡೇಟಿನ ಸದ್ದು ಅಂತ ಹೇಳಿದರೆ ಈ ಗುಂಡು, ಆ ಗುಂಡುನೂ ಆಗಿದೆ, ಇದರ ಜೊತೆಗೆ ಈ ಗುಂಡು ಕೂಡ ಆಗಿದೆ. ಗುಂಡಿನ ಸದ್ದಿಗೆ ಟೇಬಲ್ ಕೆಳಗಡೆ ಅವರೆಲ್ಲ ಹೋದರು. ನಾನು ಆವಾಗಲೇ ಹೇಳಿದಾಗೆ 2600ಕ್ಕೂ ಅಧಿಕ ಜನ ಇದ್ದರು. ಪ್ರಾಣಭಯದಿಂದ ಅಲ್ಲೆಲ್ಲ ಕಿರ್ಚಾಟ ಶುರುವಾಯಿತು. ಕಿರ್ಚಾಟ ಶುರುವಾದ ನಂತರ ಇಂಥದ್ದೊಂದು ಪ್ರಯತ್ನಗಳು ಶುರುವಾಯಿತು. ಅತಿಥಿಗಳು, ಪತ್ರಕರ್ತರು ಅವರೆಲ್ಲರೂ ಕೂಡ ಆ ಟೇಬಲ್ ಮೇಲೆ ಇದ್ದಂತಹ ಈ ದುಬಾರಿ ವೈನ್ ಮತ್ತು ಶಾಂಪೇನ್ ಬಾಟ್ಲಿಗಳನ್ನು ಹಿಡಿದು ಓಡೋದಕ್ಕೆ ಶುರು ಮಾಡಿದರು. ಯಾವ ಕಾರಣಕ್ಕೆ? ಗುಂಡಿನ ಶಬ್ದ ಕೇಳಿದ ನಂತರ ಅವರೆಲ್ಲ ಕೆಳಗಡೆ ಇದ್ದರು. ಹೀಗಾಗಿ ಅವರನ್ನು ಹೊರಗೆ ಕಳಿಸೋ ಪ್ರಯತ್ನ ಆಯಿತು. 2600 ಜನ ಅಂದರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಒಬ್ಬ ಅಧ್ಯಕ್ಷರು ಇದ್ದಂತಹ ಕಾರ್ಯಕ್ರಮದಲ್ಲಿ ಇಂತಹ ದಾಳಿ ಆಗ್ತಾ ಇದೆ. ಈ ದಾಳಿಯಿಂದ ರಕ್ಷಣೆ ಪಡೆದುಕೊಳ್ಳೋದು ಹೇಗೆ, ಏನು ಎತ್ತ ಅನ್ನೋದನ್ನು ಗಾಂಭೀರ್ಯವಾಗಿ ಆಲೋಚನೆ ಮಾಡಬೇಕಾದಂತಹ ಈ ವೈಟ್ ಹೌಸ್ನ ಈ ಪ್ರತಿನಿಧಿಗಳು ಅಥವಾ ಪತ್ರಕರ್ತರು, ಸಿನಿಮಾ ನಟರು ಇವರೆಲ್ಲರೂ ಕೂಡ ವೈನ್ ಬಾಟಲ್ಗೆ ಮುಗಿ ಬೀಳ್ತಾರೆ ಅಂತ ಹೇಳಿದರೆ ಏನು ಆಲೋಚನೆ ಇದು? ಎಂತಹ ಸೀರಿಯಸ್ನೆಸ್ ಇವ್ರ ಬಳಿ ಇರ್ಬೋದು ಅನ್ನೋದನ್ನು ನೀವು ಜಸ್ಟ್ ಥಿಂಕ್ ಮಾಡಬೇಕು. ಆದರೆ ಈ ಘಟನೆಯಲ್ಲಿ ಟ್ರಂಪ್ ಬಚಾವಾಗಿದ್ದಾರೆ. ಆ ಮುಖಾಂತರ ದೊಡ್ಡಣ್ಣನ ಮಾನ ಮಾತ್ರ ಇದೀಗ ಉಳಿದಿರುವಂಥದ್ದು. ಈ ಘಟನೆಯ ಬಗ್ಗೆ ಡೊನಾಲ್ಡ್ ಟ್ರಂಪ್ ಮಾತನಾಡಿದರು. ಅಂದರೆ ಅವರು ಪೋಸ್ಟ್ ಮಾಡಿದ್ದಾರೆ, ಇದೊಂದು ಸದಾ ನೆನಪಿನಲ್ಲಿರುವ ಸಂಜೆ ಅಂತ ಡೊನಾಲ್ಡ್ ಟ್ರಂಪ್ ಬಣಿಸಿದ್ದಾರೆ. ಅವರು ಹೇಳ್ತಾರೆ, ಪ್ರಾಣಾಪಾಯದಿಂದ ಪಾರಾದ ನಂತರ ಅವರ ಸೋಷಿಯಲ್ ಮೀಡಿಯಾ ಟ್ರುತ್ ಏನಿದೆ ಅದರಲ್ಲೆಲ್ಲ ಪೋಸ್ಟ್ ಮಾಡಿದ್ದಾರೆ. ಇದು ಅನೇಕ ವರ್ಷಗಳ ಕಾಲ ನೆನಪಿನಲ್ಲಿ ಉಳಿಯುವಂತಹ ಸಂಜೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಭದ್ರತಾ ಸಿಬ್ಬಂದಿಗಳಿಗೆ ಧನ್ಯವಾದವನ್ನು ಅರ್ಪಣೆ ಮಾಡಿದ್ದಾರೆ ಅವರು. ಯಾವ ಕಾರಣಕ್ಕಾಗಿ? ರಕ್ಷಣೆ ಆಯ್ತಲ್ಲ. ನಿಮ್ಗೆ ಅವಾಗಲೇ ಹೇಳಿದೆ, 1950ರಲ್ಲಿ ಒಬ್ಬ ರಕ್ಷಣಾಧಿಕಾರಿ ಮೃತಪಟ್ಟಿದ್ದನ್ನು ಬಿಟ್ಟರೆ ಇದುವರೆಗೂ ಕೂಡ ಆಗಿಲ್ಲ ಅಂತ. ಆ ರೀತಿಯಾಗಿ ರಕ್ಷಣೆ ಮಾಡಿರೋದು. ಇದು ಒಂದು ಆ್ಯಂಗಲ್ಲು. ಮತ್ತೊಂದು ಆ್ಯಂಗಲ್ ಇದೆ ಈ ಸ್ಟೋರಿಯಲ್ಲಿ. ಅತ್ಯಾಧುನಿಕ ಭದ್ರತೆ ಇರುವಂತಹ, ಅತ್ಯಾಧುನಿಕ ಹೋಟೆಲ್ ಇರುವಂತಹ ಈ ಘಟನೆಯಲ್ಲಿ ಅಧ್ಯಕ್ಷರು ಭಾಗವಹಿಸ್ತಾರೆ ಅಂತ ಹೇಳಿದರೆ, ಈ ಏಜೆನ್ಸಿ ಇದೆ ಅನೇಕ ತಿಂಗಳುಗಳಿಂದಲೂ ಕೂಡ ಇಲ್ಲಿ ವರ್ಕೌಟ್ ಮಾಡಿರುತ್ತೆ. ಯಾವಾಗ ಅಧ್ಯಕ್ಷರು ಬರ್ತಾರೆ, ಇಲ್ಲಿ ಹೆಂಗೆ, ಏನು ವ್ಯವಸ್ಥೆ, ಏನು ಎತ್ತ, ಎಲ್ಲ ಅಧಿಕಾರಿಗಳು ಚೆಕ್ ಮಾಡಿರ್ತಾರೆ. ಇವೆಲ್ಲದರ ನಡುವೆ ಆ ವ್ಯಕ್ತಿ ಹೇಗೆ ಒಳಗಡೆ ಬಂದ, ಇಂಥದ್ದೊಂದು ಪ್ರಶ್ನೆ ಇದೆ. ಇವೆಲ್ಲದರ ನಡುವೆ ಯಶಸ್ವಿ ಕಾರ್ಯಾಚರಣೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಶೂಟರ್ ಬಂಧನವಾದ ಬೆನ್ನಲ್ಲೇ ಮತ್ತೆ ಪಾರ್ಟಿಯನ್ನು ಮುಂದುವರಿಸೋದಕ್ಕೇನೋ ಅವರು ಶಿಫಾರಸು ಮಾಡಿದ್ರಂತೆ. ಆದರೆ ಭಾಷಣಕ್ಕೂ ಮೊದಲೇ ನಿಜವಾದ ಶಾಟ್ ಹಾರಿತು ಅಂತ ನೆಟ್ಟಿಗರೆಲ್ಲ ಇದೀಗ ಅದರ ಬಗ್ಗೆ ಮಾತನಾಡಿದ್ದಾರೆ. ಈ ದೊಡ್ಡ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ವೈನ್ ಗೇಟ್ ಅಂತ ಚರ್ಚೆ ಆಗ್ತಾ ಇದೆ. ವೈನ್ ಗೇಟ್ ಅಂತ ಚರ್ಚೆ ಆಗ್ತಾ ಇರೋದು ಇದು ಸದ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಅವರ ವಿಚಾರದಲ್ಲಿ ಆಗಿರುವಂತಹ ಬೆಳವಣಿಗೆ. ಇದು ನಿನ್ನೆ ಆಗಿರುವಂಥ ಬೆಳವಣಿಗೆ. ಇದರ ಜೊತೆಗೆ ಪ್ರಾಣಕ್ಕಿಂತ ಪಾನವೇ ಮುಖ್ಯವಾಯಿತಾ ಅನ್ನುವಂಥ ಪ್ರಶ್ನೆ ಇದೆ. ಗುಂಡಿನ ದಾಳಿಯ ನಂತರ ಕೆಲ ಅತಿಥಿಗಳೆಲ್ಲ ನಾಚಿಕೇಳಿನ ಸಂಗತಿ ಇದು. ಇಂಥದ್ದೊಂದು ದಾಳಿ ಆದಾಗ ಏನಾದರೂ ಹೆಚ್ಚು ಕಡಿಮೆ ಆಗಬಹುದು ಅನ್ನುವಂಥ ಆಲೋಚನೆ ಇಲ್ಲದೆ ವೈನ್ಗೆ ಮುಗಿ ಬೀಳ್ತಾರೆ ಅಂತ ಹೇಳಿದ್ರೆ ನಾಚಿಕೇಡಿನ ಕೆಲಸ ಇದು. ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ವೈನ್ ಮತ್ತು ಮದ್ಯದ ಬಾಟ್ಲಿಗಳನ್ನೆಲ್ಲೂ ಕೂಡ ತೆಗೆದುಕೊಂಡು ಹೋದರು. ಕೆಲ ಮಹಿಳಾ ಮಣಿಯರು ಕೂಡ ಇದರಲ್ಲಿದ್ದರು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅದು ವಿಡಿಯೋಗಳು. ಅಧ್ಯಕ್ಷರು ಸುರಕ್ಷಿತ, ಆದರೆ ಬಾಟಲಿಗಳು ಮಾತ್ರ ನಾಪತ್ತೆ ಅಂತ ನೆಟ್ಟಿಗರೆಲ್ಲ ಚಿಮಾರಿ ಹಾಕಿದ್ದಾರೆ. ನಾನು ಆವಾಗಲೇ ಹೇಳಿದೆ, ವೈನ್ ಗೇಟ್ ಅಂತ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದ. ಇದಕ್ಕೆ ಕೆಲವೊಂದಿಷ್ಟು ಜನ ಕಾರಣ ಕೊಟ್ಟಿದ್ದಾರೆ. ಯಾಕೆ ನಾವು ವೈನ್ ಬಾಟ್ಲ್ಗಳನ್ನು ತೆಗೆದುಕೊಂಡು ಹೋದ್ವಿ ಅಂತ ಹೇಳಿದರೆ, ಈ ಡಿನ್ನರಿಗೆ ಹೋಗಬೇಕು ಅಂತ ಹೇಳಿದರೆ 29,000 ರೂಪಾಯಿ ಕೊಟ್ಟು ನಾವು ಟಿಕೆಟ್ ಖರೀದಿ ಮಾಡಿದ್ವಿ. 29,000 ರೂಪಾಯಿ ಹಣ ಕೊಟ್ಟಿದ್ದೀವಿ. ಈ ದಾಳಿ ಆಗಿದ್ದಕ್ಕೆ ಕನಿಷ್ಠ ನಮಗೆ ಊಟವೂ ಸಿಗಲಿಲ್ಲ. ಊಟದ ಬದಲಾಗಿ ವೈನ್ ಬಾಟ್ಲಿಗಳಾದರೂ ಸಿಗಲಿ ಅನ್ನುವ ಕಾರಣಕ್ಕಾಗಿ ಇವುಗಳನ್ನು ನಾವು ತೆಗೆದುಕೊಂಡು ಹೋಗಿದ್ದೀವಿ. ಹಣ ಪಾವತಿ ಮಾಡಿದ್ದೀವಿ, ಊಟ ಸಿಕ್ಕಿಲ್ಲ, ಕನಿಷ್ಠ ಬಾಟ್ಲಿ ಆದರೂ ಸಿಗಲಿ, ಹೀಗಾಗಿ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತ ಅವರು ಹೇಳಿದ್ದಾರೆ. ಓರಿನ್ ಸ್ಪಿಟ್ ಗ್ರ್ಯಾಂಡ್ ಅನ್ನುವಂಥ ಒಂದು ಕಂಪ್ನಿ ಏನೋ 30 ಕೇಸಲ್ಲಿ ಏನೋ ಪೂರೈಕೆ ಮಾಡಿತ್ತಂತೆ. ಹೀಗಾಗಿ ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ. ಮತ್ತೊಂದು ಕಡೆ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಕೆಲವೊಂದಿಷ್ಟು ಜನ ಇಲ್ಲಿ ಸಿಗುವಂಥ ಇದು ದುಬಾರಿದು, ಹೀಗಾಗಿ ತೆಗೆದುಕೊಂಡು ಹೋಗಿದ್ದಾರೆ ಅಂತ. ಇದು ಕ್ಯಾರೋಲಿನಾ ಲಿವಿಟ್ ಹೇಳಿದ್ದು. ಹಾಗಾದರೆ ಈ ಘಟನೆಗೆ ಮುಳುವಾಯಿತಾ ಅನ್ನುವಂಥ ಪ್ರಶ್ನೆ ಇದೆ. ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಈ ದಾಳಿಗೆ ಮೊದಲು ಕೆಲವೊಂದಿಷ್ಟು ಗುಂಡುಗಳು ಹಾರಬಹುದು ಅಂತ ಅವರು ಶ್ವೇತಭವನದ ಪತ್ರಕರ್ತರವರು ಅವರು ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಪತ್ರಿಕಾ ಕಾರ್ಯದರ್ಶಿ.
ಇಂಥದ್ದೊಂದು ಗುಂಡುಗಳು ಹಾರಬಹುದು ಅಂತ ಮುನ್ನೆಚ್ಚರಿಕೆಯನ್ನು ಅವರು ಕೊಟ್ಟಿದ್ದರು. ಇದೀಗ ಅವರ ಹೇಳಿಕೆ ಸದ್ಯಕ್ಕೆ ಸಂಚಲನಕ್ಕೆ ಕಾರಣ ಆಗಿದೆ. ಟ್ರಂಪ್ ಭಾಷಣದ ಬಗ್ಗೆ ಶ್ವೇತಭವನದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಭಾಷಣಕ್ಕಿಂತ ಮೊದಲೇ ಬಂದೂಕಿನ ಗುಂಡುಗಳು ಹಾರಿದ್ದು ಕಾಕತಾಳೀನ, ಈ ದಾಳಿಯ ಬಗ್ಗೆ ಏನಾದರೂ ಮುನ್ಸೂಚನೆಗಳು ಇತ್ತಾ, ಏನು ಯಾಕೆ ಹೇಳಿಲ್ಲ ಎನ್ನುವಂಥ ಚರ್ಚೆಗಳು ಸದ್ಯಕ್ಕೆ ಅಮೆರಿಕಾದಲ್ಲ ಆಗ್ತಾ ಇದೆ. ಅವ್ರು ಹೇಳಿದ್ರಂತೆ ಹೋಟೆಲ್ನಂಥ ಸಾರ್ವಜನಿಕ ಸ್ಥಳಗಳಲ್ಲಿ ಇಂಥದ್ದೊಂದು ಔತಣಕೂಟವನ್ನು ಏರ್ಪಡಿಸೋದು ಸರಿಯಲ್ಲ ಅಂತ ಹೇಳಿದರು. ಆದರೆ ಇಂಥದ್ದೊಂದು ಘಟನೆ ಸದ್ಯಕ್ಕೆ ಆಗಿದೆ. ಹೀಗಾಗಿ ಲಿವಿಟ್ ಅವರ ಈ ಹೇಳಿಕೆ ಅಮೆರಿಕ ಹೇಗೆ ಸ್ವೀಕಾರ ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇದರ ಜೊತೆಗೆ ಸಮುದ್ರ ದರೋಡೆಯನ್ನು ನಿಲ್ಲಿಸದೇ ಇದ್ದರೆ ನಾವು ಸರ್ವನಾಶ ಮಾಡ್ತೀವಿ ಅಂತ ಅಮೆರಿಕ ಇಸ್ರೇಲ್ಗೆ ಇರಾನ್ ಇದೀಗ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾರ್ಮುಜ್ ವಿಚಾರದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ, ನೌಕಾಲೂಟಿಯನ್ನು ಮುಂದುವರಿಸಿದರೆ ನಾವು ನಿರ್ಣಾಯಕ ಪಾತ್ರಕ್ಕೆ ಬರಬೇಕಾಗುತ್ತೆ ಅಂತೆಲ್ಲ ಅವರು ಗುಡುಗಿದ್ದಾರೆ. ಯಾಕಂದರೆ ಅಲ್ಲಿ ನೌಕಾ ದಿಗ್ಬಂಧನವನ್ನು ವಿಧಿಸಿದ್ದಾರೆ. ಅವರ ಹಡಗುಗಳು ಯಾವುದೇ ಕಾರಣಕ್ಕೂ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಹೀಗಾಗಿ ಸರ್ವನಾಶದ ಎಚ್ಚರಿಕೆಯನ್ನು ಅವರು ಕೊಟ್ಟಿದ್ದಾರೆ. ಇದು ಇರಾನ್ ಅಮೆರಿಕ ಯುದ್ಧ ಮತ್ತು ನಿನ್ನೆ ಅಮೆರಿಕಾದಲ್ಲಿ ಆಗಿರುವಂತಹ ಬೆಳವಣಿಗೆಗಳ ಕತೆ. ಅಂದರೆ ಹಾರ್ಮುಜ್ ವಿಚಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗೆ ಇದೀಗ ಇರಾನ್ ಪ್ರತಿಕ್ರಿಯೆ ಕೊಟ್ಟಿದೆ. ಬಿಕಾಸ್ ಇರಾನ್ನ ಆರ್ಥಿಕತೆಗೆ ದೊಡ್ಡ ಮಟ್ಟದ ಹೊಡೆತ ಬೀಳ್ತಾ ಇದೆ. ಇರಾನ್ನ ಆರ್ಥಿಕತೆಯ ಜುಟ್ಟನ್ನು ಅಮೆರಿಕ ಹಿಡಿದುಕೊಂಡು ಹಾರ್ಮುಜ್ನಲ್ಲಿ ನೌಕಾ ದಿಗ್ಬಂಧನವನ್ನು ವಿಧಿಸಿ 10-15 ಸಾವಿರ ಸೈನಿಕರನ್ನು ಅಲ್ಲಿ ಇದು ಮಾಡಿರೋದು. ಹೀಗಾಗಿ ಇರಾನ್ ಇದೀಗ ಇಸ್ರೇಲ್ ಮತ್ತು ಅಮೆರಿಕಾಗೆ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಇದು ಯುದ್ಧದ ಸುದ್ದಿ ಆಯಿತು.